ನಮಸ್ಕಾರ ಬಂಧುಗಳೇ, ನೀವು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರಯಾಣ ಮಾಡ್ತಾ ಇರ್ತೀರಾ? ಹಾಗಾದರೆ ನಿಮಗೆ ಮಾಣಿ ಎನ್ನುವ ಊರಿನ ಪರಿಚಯ ಇರಬೇಕಲ್ಲ. ಇದು ಮಾಣಿ. ಇಲ್ಲಿ ನೀವು ಕಾಣ್ತಾ ಇರುವುದು ಒಂದು ಪುಟ್ಟ ಚಹದ ಗಾಡಿ. ಇಲ್ಲಿ ಚಹಾ ಮಾಡ್ತಾ ಇರುವವರು ಸುರೇಶ ಪೈಗಳು. ಇವರು ಒಬ್ಬ ದೊಡ್ಡ ಸಾಧಕ. ಪುಟ್ಟ ಚಹದ ಅಂಗಡಿಯಲ್ಲಿ ದೊಡ್ಡ ಸಾಧನೆ ಮಾಡಿದವರು. ಅಷ್ಟೇ ಅಲ್ಲ, ಊರಿನ ಪರವೂರಿನ ಅನೇಕರಿಗೆ ಇವರು ಬಹಳ ಪ್ರೀತಿ ಪಾತ್ರರು. ಬನ್ನಿ, ಸುರೇಶ್ ಪೈಗಳ ಸಾಧನೆ ಏನು, ಅವರ ಗಾಡಿಯಲ್ಲಿ ಸಿಗುವ ತಿಂಡಿಗಳು ಏನೇನು, ಅದರ ಸವಿದವರ ಅನುಭವವೇನು, ಬನ್ನಿ. ಸುರೇಶ್ ಪೈಗಳನ್ನು ಹಲವಾರು ವರ್ಷಗಳಿಂದ ಕಂಡ, ದಿನನಿತ್ಯವೂ ಸುರೇಶ್ ಪೈಗಳು ಮಾಡಿದ ಚಹವನ್ನು ಸವಿಯುವ, ತಿಂಡಿಯನ್ನು ಸವಿಯುವ ನಿತ್ಯ ಗ್ರಾಹಕರ ಬಾಯಲ್ಲಿ ಸುರೇಶ್ ಪೈಗಳ ಈ ಪುಟ್ಟ ಕ್ಯಾಂಟೀನ್ನ ಸಾಧನೆಯನ್ನು ಕೇಳಿ ಬರೋಣ ಬನ್ನಿ. ಮಾಣಿಯಲ್ಲಿ ನಾನು ಸಣ್ಣಗಿಂದ ನೋಡಿದಂಥ ಓರ್ವ ವ್ಯಕ್ತಿ ಸುರೇಶ್ ಪೈ. ಮಾಣಿಯಲ್ಲಿಂದ ಸಣ್ಣ ಅವರು ಮತ್ತು ಅವರ ಜೊತೆಗೆ ರಾಮಕೃಷ್ಣ ಅಂತ ಹೇಳಿದ್ದಾರೆ. ಅವರನ್ನು ಸೇರಿಸಿಕೊಂಡು ಶುರುವಿನ ದಿವಸ ಪ್ರಾರಂಭ ಮಾಡಿದ. ನಮಗೆ ಭಾರಿ ಖುಷಿ ಆಯಿತು. ಶುರು ಅವರು ಮಾಡಿದಂಥದ್ದು ಒಂದು ಚಹಾ ತಿಂಡಿಯ ಫಸ್ಟಿಗೆ ಮಾಡಲಿಲ್ಲ, ಶುರುವಿಗೆ ಇರಲಿಲ್ಲ. ಒಂದು 2 ಮೆಣಸು ಮತ್ತು ಪೋಡಿಯನ್ನು ಕಾಯಿಸ್ತಾ ಇದ್ದರು. ನಂತರ ಕಾಲಕ್ರಮ ಏನಂದರೆ ನಮ್ಮ ಮಾಣಿಯ ಪರಿಸರದಲ್ಲಿ ಹೋಟೆಲಿನ ಒಂದು ಅಭಾವ ಇತ್ತು. ಸಂಜೆಯ ಸಮಯದಲ್ಲಿ ಎಲ್ರಿಗೂ ಚಹಾ ಬೇಕು, ಅನ್ನೋದೊಂದು ಬಿಸಿ ಬಿಸಿ ತಿಂಡಿ ಬೇಕು ಎನ್ನುವಂಥ ಒಂದು ಯೋಚನೆ ಇತ್ತು. ನಮಗೆ ತುಂಬ ಕಷ್ಟ ಆಗ್ತಾಯಿತ್ತು. ಇವರು ಒಂದು ಕಾಲಕ್ರಮೇಣ ಅದನ್ನು ಪ್ರಾರಂಭ ಮಾಡಿದರು. ಇವಾಗ ಸುಮಾರು 25 ವರ್ಷ ದಾಟಿ ಎಲ್ಲರ ಮನಸ್ಸನ್ನು ಗೆದ್ದು ಸುರೇಶನ್ನು ಈಗ ಎಂತ ಆಗಿದೆ ಅಂದರೆ, ಸುರೇಶರು ಎಷ್ಟೊತ್ತಿಗೆ ಬರ್ತಾರೆ ಅಂತೇಳಿ ಕಾಯುವ ಒಂದು ತಂಡವೇ ಇದೆ. ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅವರ ಗಾಡಿಯ ಅಂದರೆ ಈಗ ಒಂದು ಗುಡುಗುಡು ಅಂತೇಳಿ ದೊಡ್ಡ ಸೌಂಡಲ್ಲಿ ಬರ್ತದೆ, ಒಂದು ಟೆಂಪೋ ರಿಕ್ಷಾ ಬಂದ ಕೂಡಲೇ ಅವರಲ್ಲಿ ಅದನ್ನು ಅವರ ಪಾತ್ರ ಸಾಮಾನು ಯಾವುದು ಕೆಳಗಿಡ್ಲಿಕ್ಕಿಲ್ಲ. ಆವಾಗಲೇ ಅವರಿಗೆ ಅಲ್ಲಿ ಬಂದಂಥ ತಿಂಡಿಗೆ ಆರ್ಡರ್ ಆಗ್ತದೆ. ಮತ್ತೊಂದು ಸುರೇಶರ ವಿಶೇಷ ಅಂತಂದರೆ, ಅಲ್ಲಿ ಇಷ್ಟು ತಿಂಡಿಯನ್ನು ತಯಾರು ಮಾಡಿ ತರ್ತಾರೆ. ಮತ್ತು ಸಂಜೆ 7:30 ನಂತರ ಈ ಮೆಣಸು ಪೋಡಿಯನ್ನು ಕಾಯಿಸ್ತಾರೆ. ಇದರ ಮಧ್ಯದಲ್ಲಿ ಚಹಾ, ಕಾಫಿ, ಮಾಲ್ಟು ಯಾವುದು ಬೇಕು ಅಂದರೆ, ನಾವು ಸಾಮಾನ್ಯವಾಗಿ ಒಂದು ಹೋಟೆಲಲ್ಲಿ ನೋಡ್ತೇವೆ. ಒಂದು ಹೋಟೆಲ್ನಲ್ಲಿ ಒಬ್ಬರು ಕ್ಯಾಶಲ್ಲಿ ಒಬ್ಬರು ಕೂತ್ಕೊಳ್ತಾರೆ, ಸಪ್ಲೈಯರ್ ಒಂದು 5-6 ಜನ ಇರ್ತಾರೆ, ತಿಂಡಿ ಮಾಡುವ ಬೇರೆ ಇರ್ತಾರೆ. ಇದು ಅಂದರೆ ಒಂದು ಹೋಟೆಲ್ ಬೇಕಿದ್ದರೆ ಒಂದು ಕಡಿಮೆ ಆದರೆ ಒಂದು 10-15 ಜನರ ತಂಡ ಅಲ್ಲಿ ಇರ್ತದೆ. ಆದರೆ ನಾವು ಮಾಣಿಯ ಅವರ ಸುರೇಶ್ ಪೈಗಳ ಅದೊಂದು ತಳ್ಳುಗಾಡಿಯ ಒಂದು ಕ್ಯಾಂಟೀನನ್ನು ನೋಡಿದರೆ ಎಲ್ಲದಕ್ಕೂ ಒಬ್ಬರೇ, ಅವರೇ ಮಾಡೋದು, ಅವರೇ ಕೊಡೋದು, ತೊಳೆಯೋದು ಅವರೇ, ಕ್ಲೀನ್ ಮಾಡೋದು ಅವರೇ. ಅಂದರೆ ಅಷ್ಟು ಒಂದು ಸ್ಪೀಡ್, ಅಂದರೆ ಯಾರಿಗೂ ಕೂಡ ಆ ಒಂದು ಇದು ಚುರುಕುತನ ಖಂಡಿತವಾಗಿಯೂ ಬರಲಿಕ್ಕಿಲ್ಲ. ಅಂದರೆ ಅಷ್ಟು ಚುರುಕುತನದಿಂದ ಅಣ್ಣ ಒಂದು ಮಲ್ತು ಕೊರಪ ಇತ್ತೆ, ಒಂದು 10 ನಿಮಿಷ ಅಂದರೆ ತುಳುವಲ್ಲಿ ಹೇಳ್ತಾರೆ ಪೋಡಿ ಅಂದರೆ ಒಂದು 10 ನಿಮಿಷ ಒಂದು ತೊಡಲಿಕ್ಕಿಲ್ಲ. ಈ ರೀತಿಯಲ್ಲಿ ಎಲ್ಲರ ಹತ್ರ ವಿನಯಯುತವಾಗಿ ಮಾಡಿಕೊಂಡು ಎಲ್ಲರ ಮನಸ್ಸನ್ನು ಗೆದ್ದಂಥ ವ್ಯಕ್ತಿ ಸುರೇಶ್ ಪೈಗಳು. ಆ ಒಂದು ಹೈವೇಯ ಬದಿಯಲ್ಲಿ ನಿಂತು ಆ ಒಂದು ತಳ್ಳು ಗಾಡಿಯನ್ನು ಇಟ್ಕೊಂಡು ಬೆಳಗ್ಗೆ ಸಾಧಾರಣ ಸಂಜೆ 4 ಗಂಟೆಯಿಂದ ರಾತ್ರಿ 10-11 ಗಂಟೆ ತನಕ ಇರ್ತಾರೆ. ಈ ರೀತಿಯಲ್ಲಿ ದಾರಿಯ ಬದಿಯಲ್ಲಿ ಏನು ಸಿಗದಿದ್ದರೂ ಹೊಟ್ಟೆ ಹಸಿವಾಗುವಂಥ ಸಂದರ್ಭದಲ್ಲಿ ಸುರೇಶನ ಆ ಪೋಡಿ ಮುಂಚೆಯನ್ನು ತಿಂದು ನಾವು ಹಸಿವನ್ನು ನೀಗಿಸ್ತೇವೆ. ಎಲ್ರಿಗೂ ಹಿತವಾಗಿದೆ, ಎಲ್ರಿಗೂ ಪ್ರೀತಿ ಪಾತ್ರವಾಗಿರುವಂಥ ಸುರೇಶ್ ಪೈಗಳು. ಈ ಪುಟ್ಟ ಗಾಡಿಯ ಮಾಲಕನ ದೊಡ್ಡ ಸಾಧನೆಯನ್ನು ಅವರ ಬಾಯಿಂದಲೇ ಕೇಳಿ ಬರೋಣ. ಹೀಗೆ ಬನ್ನಿ. ನಾವು ಈ ಕ್ಯಾಂಟೀನು ಮಾಡಿ ಸಾಧಾರಣ 2000 ಇಸ್ವಿ ಡಿಸೆಂಬರಲ್ಲಿ ನಾವು ಶುರು ಮಾಡಿ ಈಗ 21 ಡಿಸೆಂಬರ್ ಬಂದರೆ 21 ವರ್ಷ ಪೂರ್ತಿ ಆಗ್ತದೆ. ಮತ್ತು ಇದಕ್ಕೆ ನಾವು ಬರಲಿಕ್ಕೆ ಕಾರಣ ಅಂದರೆ, ನಾವು ಶುರುವಿಗೆ ಹೋಟ್ಲ ಕೆಲಸದಲ್ಲೇ ಸ್ವಲ್ಪ ಅನುಭವ ಇದ್ದವರು. ಮಧ್ಯದಲ್ಲಿ ಹೀಗೆ ಸ್ವಲ್ಪ ಕಾರಣ ಚಾಲನಾ ವೃತ್ತಿ ಅಂದರೆ ಡ್ರೈವಿಂಗ್ ಎಲ್ಲ ಕಲಿತು ಒಂದು ಡ್ರೈವರ್ ಆಗಿ ಆಗುವಾಗ ಡ್ರೈವರ್ ಆಗಿ ದುಡಿಯುವ ಅಂತೇಳಿ ಒಂದು ಮನಸ್ಸಾಯಿತು. ಹಾಗೆ ಅದರಲ್ಲಿ ನಾವು ದುಡಿತಾ ಇದ್ದೆವು. ವಿಶೇಷವಾಗಿ ಸುರೇಶ್ ಪೈಗಳನ್ನು ನಾವು ಕರೆಯುವುದುಂಟು 9000. ಅಂದರೆ ಆ ಕಾರಿನ ನಂಬರ್ 9000 ಅಂತ ಒಂದು 9000 ನಂಬರ್ ಇರುವಂಥ ಅಂಬಾಸಿಡರ್ ಕಾರನ್ನು ಇಟ್ಕೊಂಡು ಅಷ್ಟೇ ಒಂದು ನಯವಾಗಿ ಎಲ್ರಿಗೂ, ಅಂದರೆ ಭಾರಿ ಒಂದು ಮಾತಾಡೋದ್ರಲ್ಲಿ ಕೂಡ ಒಂದು ಸೌಮ್ಯ ಸ್ವಭಾವ, ಎಲ್ಲ ಪ್ರಯಾಣಿಕರ ಜೊತೆಯೂ ಒಂದು ಸೌಮ್ಯ ಸ್ವಭಾವದ ವ್ಯಕ್ತಿ. ಅಲ್ಲಿ ದುಡಿದ್ರೆ ಅಲ್ಲಿಂದ ಅಲ್ಲಿಗೆ ಆಗ್ತಿತ್ತು, ಅದು ಪರವಾಗಿಲ್ಲ. ಆದರೂ ನಮಗೆ ಆ ಕಾರ್ನಲ್ಲಿರುವಾಗ ನಾವು ಉಪ್ಪಿನಂಗಡಿಗೆಲ್ಲ ಹೋದರೆ, ಅಲ್ಲಿ ನಾವು ಉಪ್ಪಿನಂಗಡಿ ಬೀಚ್ ರೋಡು ಟ್ರಿಪ್ಪು ಮಾಡ್ತಾ ಇದ್ದೆವು. ಹಾಗೆ ಉಪ್ಪಿನಂಗಡಿಗೆ ಹೋದರೆ ಅಲ್ಲಿ ಒಂದು ಭಟ್ರ ಕ್ಯಾಂಟೀನ್ ಇತ್ತು, ಒಂದು ತಳ್ಳುಗಾಡಿಯಲ್ಲಿ. ಅವರಿಗೆ ಒಳ್ಳೆಯ ವ್ಯಾಪಾರ ಇತ್ತು, ಸ್ವಲ್ಪ ಜಂಕ್ಷನ್ ಜಾಗವು. ಮತ್ತು ಆ ಭಟ್ರ ಮಾತು, ಅವರ ಒಂದು ತಾಳ್ಮೆ, ಅವರಿಗೆ ಒಳ್ಳೆಯ ವ್ಯಾಪಾರ ಇತ್ತು ಉಪ್ಪಿನಂಗಡಿಯಲ್ಲಿ. ಹಾಗೆ ಅವರ ಇದನ್ನೆಲ್ಲ ನಾನು ಸ್ವಲ್ಪ ನೋಡಿ ಕಲಿತೆ ಕಾರಲ್ಲಿರುವಾಗ. ಅದನ್ನೇ ಮಾಣಿಯಲ್ಲಿ ಮುಂದುವರಿಸ್ಕೊಂಡು ಹೋಗುವಾಗ ನನಗೆ ಒಂದು ಥರ ಅದರಲ್ಲಿ ನಾನು ಸಕ್ಸಸ್ ಆದೆ.
ಹಾಗೆ ಇದಕ್ಕೆ ನಿಜವಾಗಿ ಹೇಳಬೇಕಾದ್ರೆ ಇದಕ್ಕೆ ಒಂದು ದೊಡ್ಡ ಶಕ್ತಿ ನನ್ನ ಆಪ್ತ ಸ್ನೇಹಿತನಾದ ರಾಮಕೃಷ್ಣ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ನಾವು ಒಂದು 35 ವರ್ಷದಿಂದ ಒಟ್ಟಿಗೆ ಇದ್ದವರು. ಹಾಗೆ ಅವರು ನಾನು ಮಾತುಕತೆ ಮಾಡಿ ಆಗುವಾಗ ಅವರ ಬೆಂಬಲದಿಂದಾಗಿ ಮಾಡಲಿಕ್ಕೆ ನನಗೆ ಒಂದು ಸ್ಫೂರ್ತಿ ಆಯಿತು. ಮಾಣಿಯಲ್ಲಿ ಹೋಟ್ಲು ಇದೆ, ಪ್ಯೂರು ಸಸ್ಯಾಹಾರಿ ಬೇಕು ಅಂದರೆ ಇಲ್ಲ ಹೋಟ್ಲು. ಎಲ್ಲ ಕಡೆಯಲ್ಲೂ ವೆಜ್ ನಾನ್ ವೆಜ್ಜು ಆ ಥರದ್ದಿತ್ತು. ಹಾಗೆ ಪ್ಯೂರ್ ವೆಜ್ ಮಾಡಿದರೆ ಒಂದು ಏನಾದರೂ ಇಲ್ಲಿ ವ್ಯಾಪಾರ ಆಗಬಹುದು ಅಂತ ಹೇಳುವ ಉದ್ದೇಶದಿಂದ. ಯಾಕೆಂದರೆ ನಮಗೆ ಮೊದಲಿಂದಲೂ ಹೋಟ್ಲಲ್ಲಿ ಅನುಭವ ಇದೆ. ಮಾಣಿಯಲ್ಲಿ ನಮ್ಮ ತಂದೆಯವರು ಇರುವಾಗಲೂ ಹೋಟ್ಲಿತ್ತು. ಪುತ್ತೂರಲ್ಲಿ ಒಂದು ಭಾರಿ ಫೇಮಸ್ ಆದ ಸ್ವಾಗತ ಹೋಟ್ಲಿಗೆ ಕೆಲಸಕ್ಕೆ ಸೇರಿದೆ. ಮತ್ತು ಅಲ್ಲಿಯ ಅನುಭವ ನನಗೆ ಒಳ್ಳೆ ಪ್ರೇರಣೆಯಾಗಿ ಆಯಿತು ಇಲ್ಲಿ ಮಾಣಿಯಲ್ಲಿ ಒಂದು ಮಾಡಲಿಕ್ಕೆ. ಆ ಉಳ್ಳಾಲ್ತಿಯ ದಯದಿಂದ ಈಗ ಒಂದು 21 ವರ್ಷ ನಮಗೆ ದೇವರು ಏನು ಕೈ ಬಿಡಲಿಲ್ಲ. ಪ್ರಾರಂಭದಲ್ಲಿ ಮಾಡುವಾಗ ತಳ್ಳುಗಾಡಿಯಲ್ಲೇ ಮಾಡಿದೆ. ಆದರೆ ನಮಗೆ ಸ್ವಲ್ಪ ಹಣಕಾಸಿನ ತೊಂದರೆ ಇತ್ತು. ಆದರೂ ಅದನ್ನು ಇಲ್ಲಿ ಒಬ್ಬರು ಗಾಡಿ ಮಾಡಿಕೊಡ್ತೇನೆ ಮತ್ತು ನನಗೆ ಅದನ್ನು ಕೊಡು ಅಂತ ಹೇಳಿ ಸಾಲದ ರೂಪದಲ್ಲಿ ಅವರು ಗಾಡಿಯನ್ನು ಮಾಡಿಕೊಟ್ರು. ಮತ್ತು ಅದರಲ್ಲಿ ವ್ಯಾಪಾರ ಮಾಡ್ತಾಯಿದ್ದೆ. ಆ ನಂತರ ಅದು ರಸ್ತೆ ಬದಿಯಲ್ಲಿ ಗಾಡಿಗಳನ್ನು ಇಡಬಾರ್ದು ಅಂತೇಳಿ ಎಲ್ಲ ಪಂಚಾಯತ್ನವರೆಲ್ಲ ರೂಲ್ಸ್ ಮಾಡಿದರು. ಹಾಗೆ ಗಾಡಿಯನ್ನು ಇಡಬಾರ್ದು ಅಂತ ಹೇಳುವಾಗ ನಾವೊಂದು ಆಟೋ ತಗೊಂಡೆವು. ಆಟೋದಲ್ಲಿ ಶುರು ಮಾಡಿದೆವು. ಹಾಗಾಗಿ ಈಗ ಆಟೋವನ್ನು ನಾವು ನಮ್ಮ ವ್ಯಾಪಾರದ ಸಮಯಕ್ಕೆ ತಗೊಂಡು ಹೋಗೋದು, ವ್ಯಾಪಾರ ಆದ ಕೂಡಲೇ ಮನೆಗೆ ತಗೊಂಡು ಬರೋದು. ಮಾಣಿಯ ಜನತೆ ನನ್ನನ್ನು ತುಂಬ ಪ್ರೀತಿಯಿಂದ ಸ್ವೀಕರಿಸಿದೆ ಅಂತಲೇ ಹೇಳಬೇಕು. ಯಾಕೆಂದರೆ ನಾವು ಯಾರಲ್ಲೂ ಬೇಡದ ಮಾತುಗೀತ ಆಡಲಿಕ್ಕಿಲ್ಲ. ನಾವು ತಮಾಷೆಯಾಗಿ ನಮ್ಮಷ್ಟಕ್ಕೆ ನಮ್ಮ ಆಪ್ತರು ಅಂತೇಳಿ ಅವರನ್ನು ನಾವು ಅತಿಥಿಯಾಗಿ ಸತ್ಕಾರ ಮಾಡ್ತೇವೆ. ಆದ್ದರಿಂದ ಅವರಿಗೂ ನಮ್ಮ ಮೇಲೆ ಪ್ರೀತಿ ಉಂಟು. ನಾವು ಗ್ರಾಹಕರಿಗೆ ಯಾವುದು ಬೇಕು ಇಷ್ಟ ಅದನ್ನು ಮಾಡ್ತೇವೆ. ಈಗ ನಮ್ಮ ತಿಂಡಿಯ ಪಟ್ಟಿ ಹೇಳಬೇಕು ಅಂತಾದರೆ ನಾವು ಸರಿಯಾಗಿ 3:30ಕ್ಕೆ ಇಲ್ಲಿ ತಿಂಡಿ ಶುರು ಮಾಡ್ತೇವೆ. ಅದು ಚಟ್ಟಂಬಡೆ, ಬನ್ಸು, ಮತ್ತು ನಿಮ್ಮದು ಬಿಸ್ಕೆಟ್ ರೊಟ್ಟಿ, ಮತ್ತು ಉದ್ದಿನ ಬೋಂಡ, ಮತ್ತು ಸಾಯಂಕಾಲ ಹೊತ್ತಿಗೆ ಒಂದು 50-60 ಪ್ಲೇಟು ಹೆಸರು ಅವಲಕ್ಕಿ, ಒಂದು ದಿವಸ ಕಡಲೆ ಅವಲಕ್ಕಿ, ಒಂದು ದಿವಸ ಸಜ್ಜಿಗೆ ಅವಲಕ್ಕಿ, ಒಂದು ದಿವಸ ಟೊಮೆಟೊ ಬಾತ್. ಇದನ್ನೆಲ್ಲ ದಿನ ಬೇರೆ ಬೇರೆ ಚೇಂಜ್ ಮಾಡ್ತಾ ಇರ್ತೇವೆ. ಅದು ಒಂದು 6 ಗಂಟೆ, ನಾವು 4 ಗಂಟೆಗೆ ವ್ಯಾಪಾರ ಸುಮಾರು ಅದು 6 ಗಂಟೆ ಆಗುವಾಗ ಎಲ್ಲ ಮುಗೀತದೆ. ಆನಂತರ ನಾವು ಅಲ್ಲೇ ಅವರಿಗೆ ತಯಾರು ಮಾಡಿ ಎಣ್ಣೆ ಬಿಸಿ ಮಾಡಿ ಅಲ್ಲೇ ಮೆಣಸು, ಬಾಳೆಕಾಯಿ ಪೋಡಿ, ಮತ್ತು ನಿಮ್ಮ ಹೀಗೆ ಗೋಳಿ ಬಜೆ, ವೆಜಿಟೇಬಲ್ ಬೋಂಡ ಇಂಥದ್ದೆಲ್ಲ ಮಾಡಿ 6 ಗಂಟೆ ನಂತರ ಬಿಸಿ ಬಿಸಿಯಾಗಿ ನಮಗೆ ಗ್ರಾಹಕರು ತುಂಬ ಬರ್ತಾರೆ. ಅದು ಮಾಡಿಕೊಳ್ಳೋ ಒಂದು ಸಾಧಾರಣ 10-10:30ರವರೆಗೆ ವ್ಯಾಪಾರ ಇರ್ತದೆ. ಪ್ರಾರಂಭ ಮಾಡುವಾಗ ಸುರೇಶ್ ಅಣ್ಣನ ಜೀವನ ಹೇಗಿತ್ತು? ಈಗ ಈ ವ್ಯಾಪಾರ ಸುರೇಶ್ ಅಣ್ಣನನ್ನು ಎಷ್ಟು ಮೇಲೆತ್ತಿದೆ? ನಮ್ಮ ಜೀವನ ಅಂದರೆ ದೇವರು ಮೊದಲಿಂದ ನಮಗೇನು ಕಮ್ಮಿ ಅಂತ ಮಾಡಲಿಲ್ಲ. ಆದರೆ ನಾವೊಂದು ಮನೆ ಕಟ್ಟಬೇಕು, ನನ್ನ ಮಗುವಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು, ನಾವು 4 ಜನರಾಗಿ ಒಂದು ಸ್ವಂತ ಮನೆಯನ್ನು ಮಾಡಿ ಇರಬೇಕಂತ ಹೇಳುವಾಗ ದೇವರು ಮತ್ತೆ ನಮಗೆ ವ್ಯಾಪಾರ ದಿನಕ್ಕೆ 10 ರೂಪಾಯಿಗೆ ಹೆಚ್ಚೇ ಕೊಟ್ಟಿದ್ದಾರಲ್ಲದೆ ಕಮ್ಮಿ ಕೊಡಲಿಲ್ಲ. ಸುರೇಶ್ ಅಣ್ಣನ ಈ ಕಾರ್ಯಕ್ಕೆ ನಿಮ್ಮ ಮನೆಯವರು ಹೇಗೆ ಸಹಕಾರಿ? ಖಂಡಿತ ಅವರ ಸಹಕಾರ ನಮಗೆ ಬೇಕೇ ಬೇಕು. ಅವರ ಸಹಕಾರ ಇಲ್ಲದೆ ಮುಂದೆ ಹೋಗಲಿಕ್ಕೂ ಆಗೋದಿಲ್ಲ. ಸಹಕಾರ ಅಂದರೆ ಅವರು ಎಲ್ಲ ಕೆಲಸವೂ ಮಾಡಿಕೊಡ್ತಾರೆ. ಹಾಗೆ ನಮಗೆ ಕೆಲಸಕ್ಕೆ ಬೇರೆ ಜನ ಅಂತೇಳಿ ಇಲ್ಲ, ನಾವೇ ಇಬ್ಬರು. ಮತ್ತು ನನ್ನ ಮೊದಲು ಹೇಳಿದಾಗೆ ನನ್ನ ಆಪ್ತ ಸ್ನೇಹಿತ ರಾಮಕೃಷ್ಣರು ಅವರ ಕೆಲಸ ಆಗಿ ಒಂದು 6 ಗಂಟೆ ಆಗುವಾಗ ನಮ್ಮೊಟ್ಟಿಗೆ ಇದ್ದು ಸಾಧಾರಣ 9-10 ಗಂಟೆವರೆಗೂ ನನಗೆ ಸಹಕಾರ ಕೊಡ್ತಾರೆ. ಮುಖ್ಯವಾಗಿ ಇದರಲ್ಲಿ ಅನುಭವ ಅಂದರೆ ನಾವು ಗ್ರಾಹಕರ ಸಂಪರ್ಕದಲ್ಲಿರುವಾಗ ಸಿಟ್ಟು ಬಿಡಬೇಕು, ಪ್ರೀತಿಯಿಂದ ಮಾತಾಡಬೇಕು, ಮತ್ತು ಶುಚಿ ರುಚಿ ಇದನ್ನು ಇಟ್ಟುಕೊಂಡ್ರೆ ಖಂಡಿತ ಇದರಲ್ಲಿ ಸಕ್ಸಸ್ ಆಗಬಹುದು ನನ್ನ ಅನುಭವ ಪ್ರಕಾರ. ತಿಳಿದವರು ಹೇಳುವಂತೆ ಪ್ರತಿಯೊಬ್ಬ ಸಾಧಕ ಪುರುಷನ ಸಾಧನೆಯ ಹಿಂದೆ ಒಂದು ಸ್ತ್ರೀಯ ಶಕ್ತಿ ಇರ್ತದಂತೆ. ಈ ಸುರೇಶ ಪೈಗಳ ಅತಿ ದೊಡ್ಡ ಸಾಧನೆಯ ಹಿಂದಿರುವ ಸ್ತ್ರೀ ಶಕ್ತಿ ಇವರ ಮಡದಿಯಾದಂತಹ ಸೀಮಾ ಪೈ. ಬನ್ನಿ ಇವರ ಜೀವನದ ಸಾಧನೆಯ ಬಗ್ಗೆ ಸೀಮಾ ಪೈಗಳ ಮಾತನ್ನು ಕೇಳೋಣ. ಸಾಧನೆಯ ಪ್ರಾರಂಭ ಅಂದರೆ ಮೊದಲು ಇವರು ಗಾಡಿಯಲ್ಲಿ ಹೋಗ್ತಾ ಇದ್ದರು. PC ರೋಡ್ ಉಪ್ಪಿನಂಗಡಿ ಗಾಡಿಯಲ್ಲಿ ಟ್ರಿಪ್ ಹೊಡಿತಾ ಇದ್ದರು. ನಂತರ ನಮಗೂ ಒಂದು ಬರ್ತಾ ಸೈಡಲ್ಲೆಲ್ಲ ನೋಡಿದ್ವಿ, ರೋಡ್ ಸೈಡಲ್ಲಿ ಹೀಗೆ ಒಂದು ವ್ಯಾಪಾರ ಮಾಡಿದರೆ ಹೇಗಾಗ್ತದೆ ಅಂತ ಹೇಳಿ. ಮನೆಯಲ್ಲಿ ಅವರಿಗೆ ಅಷ್ಟೊಂದು ಗೊತ್ತಿರಲಿಲ್ಲ,
ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ಮಾಡಲಿಕ್ಕೆ ಕಲಿಸಿದೆ. ಕಲಿಸಿ ಆದ ನಂತರ ಮನೆಯಲ್ಲೇ ಅವರಿಗೆ ಆಗುವಷ್ಟು ಪಾಪ ಮಾಡ್ತಾಯಿದ್ರು. ಹಾಗೆ ಮತ್ತು ಮೆಲ್ಲಾನೆ ಒಂದು ಗಾಡಿ ತಗೊಂಡು 2-3 ತಿಂಗಳಲ್ಲಿ ನಮಗೆ ಸ್ವಲ್ಪ ಗೊತ್ತಾಯಿತು ಜನರು ಹೇಗೆ ನಮ್ಮ ಹತ್ರ ಬರ್ತಾರೆ, ಹೇಗೆ ತಗೊಳ್ತಾರೆ ಎಲ್ಲ. ತುಂಬ ಖುಷಿ ಕೊಡ್ತದೆ. ನಾವು ಒಂದು ಮಧ್ಯಾಹ್ನ 12 ಗಂಟೆಗೆ ಪ್ರಾರಂಭ ಮಾಡ್ತೇವೆ ಸರ್. 12 ಗಂಟೆಗೆ ಪ್ರಾರಂಭ ಮಾಡ್ತೇವೆ. ಮುಂಚಿನ ದಿವಸವೇ ನೆನೆಲಿಕ್ಕೆ ಹಾಕೋದೆಲ್ಲ ಮುಂಚಿನ ದಿವಸವೇ ಹಾಕ್ತೇವೆ. 12:30 ಆಗುವಾಗ 12:30ವರೆಗೆ ಪ್ರಾರಂಭ ಆಗ್ತದೆ ನಮ್ಮದು ಕೆಲಸ. ಒಂದು 3 ಕಾಲಕ್ಕೆ ಆಗ್ತದೆ. 3 ಕಾಲಕ್ಕೆ ಊಟ ಮಾಡಿ ಇವರು ಗಾಡಿ ತಗೊಂಡು ಹೋಗ್ತಾರೆ. ಈ ವ್ಯಾಪಾರ ಪ್ರಾರಂಭ ಮಾಡಿದ ಮತ್ತೆ ನಿಮ್ಮ ಜೀವನದ ಬದಲಾವಣೆ ಹೇಗೆ ಕಾಣ್ತದಮ್ಮ? ಮೊದಲಿನ ಜೀವನಕ್ಕೂ ಈಗಿನ ಜೀವನಕ್ಕೂ? ಮೊದಲಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಅಜಗಜಾಂತರ ಇದೆ ಸರ್. ಮೊದಲು ತುಂಬ ಕಷ್ಟದಲ್ಲಿದ್ವಿ. ಈ ವ್ಯಾಪಾರಕ್ಕೆ ಕೈ ಹಾಕಿದ ನಂತರ ನಮಗೆ ದೇವರು ಒಂದು ಆಶೀರ್ವಾದ ಕೊಟ್ಟ ಹಾಗೆ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಮಗಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟಿದ್ದೇವೆ, ಇದರಿಂದಲೇ ನಾವು ಕೊಟ್ಟಿದ್ದು. ಅದ ನಂತರ ಮದುವೆನೂ ಮಾಡಿದ್ವಿ, ಒಳ್ಳೆ ಮನೆ ಕಟ್ಟಿದ್ವಿ. ಪ್ರತಿಯೊಂದನ್ನು ನಾವು ತಗೊಂಡಿದ್ದು ಈ ವ್ಯಾಪಾರದ ಇದರಲ್ಲೇ. 10 ವರ್ಷ ಇವರು ಕಾರಲ್ಲಿ ದುಡಿತಾ ಇದ್ದರು. ಅದು ನಮ್ಮ ಫೈನಾನ್ಸ್ ಲೋನ್ ತಗೊಂಡಿದ್ವಿ. ಆ ಫೈನಾನ್ಸ್ ಲೋನಿಗೇ ಹೋಯಿತು. ಖಾಲಿ ಊಟ ಮಾತ್ರ ನಮಗೆ ಸಿಗ್ತಾಯಿತ್ತು, ಬೇರೆ ಎತ್ತಿಡಲಿಕ್ಕೆ ಹಣ ಸಿಗ್ತಾನೆ ಇರಲಿಲ್ಲ. ಬರ್ತಾ ಬರ್ತಾ ಈ ವ್ಯಾಪಾರಕ್ಕೆ ಕೈ ಹಾಕಿದ ನಂತರ ಸುರೇಶ್ ಅಣ್ಣ ಯಾರು ಅಂತೇಳಿ ಎಲ್ರಿಗೂ ಗೊತ್ತಾಗಿದೆ. ಇಡೀ ಊರಿಗೆ. ಇವರ ಮಾವನ ಮಗ ಒಬ್ಬ ಫೇಸ್ಬುಕ್ಕಲ್ಲಿ ಹಾಕಿದ, ಇಂತಿಂಥ ಕಡೆಯಲ್ಲಿ ಒಂದು ಒಳ್ಳೆ ಕ್ಯಾಂಟೀನ್ ಇದೆ, ಬರ್ತಾ ದಾರಿಯಲ್ಲಿ ಒಮ್ಮೆ ಬಂದು ತಿಂದು ಹೋಗಿ ಅಂತ. ಅದ ನಂತರ ನನಗೆ ತುಂಬ ಜನರು ಕೇಳ್ತಾರೆ, ನಿಮ್ಮದು ಬೆಳಿಗ್ಗೆ ಓಪನ್ ಇದೆಯಾ, ನಾವು ಬರ್ತಾ ಇದ್ದೇವೆ, ಬ್ಯಾಂಗ್ಳೂರಿಂದ ಬರ್ತಾ ಇದ್ದೇವೆ, ಏನಾದರೂ ತಿಂಡಿ ರೆಡಿ ಇದೆಯಾ ಅಂತ. ಆವಾಗ ನಾನು ಹೇಳಿದೆ, ಇಲ್ಲ ನಮ್ಮದು 3:30 ಬೆಳಿಗ್ಗೆ ನಮಗೆ ಇಲ್ಲ, 3:30ಇಂದ ರಾತ್ರಿ 11 ಗಂಟೆ 11:30 ತನಕ ಇದೆ ಅಂತ ಹೇಳ್ತಾ ಇದ್ದೆ. ಈ ವ್ಯಾಪಾರದಿಂದಲೇ ನಾವು ಇಷ್ಟು ಮೇಲೆ ಬಂದದ್ದು, ಅದನ್ನೊಂದು ನಾನು ಗ್ಯಾರಂಟಿ ಹೇಳ್ತೇನೆ. ಯಾಕಂತ ಹೇಳಿದರೆ ಇಬ್ಬರೂ ಕೆಲಸ ಮಾಡ್ತೇವೆ, ಕಷ್ಟಪಟ್ಟು ದುಡಿತೇವೆ. ಬೆಳಿಗ್ಗೆ ಕ್ಯಾಟ್ರಿಂಗ್ ಬರ್ತದೆ, ಅದನ್ನು ಮಾಡಿಕೊಡ್ತೇವೆ. ಯಾವುದಕ್ಕೂ ಇಲ್ಲ ಅಂತೇಳಿ ಯಾರಿಗೂ ಇಷ್ಟ ತನಕ ಹೇಳಲಿಲ್ಲ. ಎಲ್ಲಿ ಹೋಗೋದಿದ್ರು ಎಂತ ಮಾಡೋದಿದ್ರು ಈ ಕೆಲಸ ಮಾಡಿಟ್ಟು ನಾನು ಹೊರಗೆ ಹೋಗೋದು. ನನ್ನದೊಂದು ಕೆಲಸ ಅಂತ ಹೇಳಿದೆ ಇಷ್ಟು, ಅದನ್ನು ನಾನು ಮಾಡಿ ಮುಗಿಸಿಯೇ ಹೋಗೋದು. ಆನಂತರ ಅವರ ಕೆಲಸ ಅವ್ರು ಮಾಡ್ತಾರೆ. ಹಾಗೆ ನಾವೀಗ ಜೊತೆಯಲ್ಲಿದ್ದು ಈಗ ಸಾಧಾರಣ ಒಂದು 20-21 ವರ್ಷ ಆಯಿತು ಈ ವ್ಯಾಪಾರಕ್ಕೆ ಶುರು ಮಾಡಿ. ಇಷ್ಟ ತನಕ ದೇವರು ನಮ್ಮ ಕೈ ಎತ್ತಿ ಇಟ್ಟಿದ್ದಾರೆ, ಇನ್ನೂ ಹಾಗೆ ಇಡ್ತಾರೆ ಅಂತೇಳಿ ನೆನೆಸ್ಕೊಳ್ತೇನೆ. ನೋಡಿದರಲ್ಲ ಬಂಧುಗಳೇ, ಮಾಣಿಯ ಸುರೇಶ್ ಪೈಗಳ ಪುಟ್ಟ ಚಹದ ಅಂಗಡಿಯ ದೊಡ್ಡ ಸಾಧನೆಯನ್ನು. ಈ ಸುರೇಶ್ ಪೈಗಳ ಸಾಧನೆ ಸ್ವಯಂ ಉದ್ಯೋಗಕ್ಕೆ ಹೊರಟ ತರುಣರಿಗೆ ಮಾರ್ಗದರ್ಶಕವಾಗಲಿ ಎನ್ನುವುದೇ ನಮ್ಮ ಆಸೆ. ನಮಸ್ಕಾರ.